ನಿದ್ರೆ ಮಾತ್ರೆ ರಹಿತವಾಗಿ ನಿದ್ರೆ ಮಾಡುವವರೇ ನಿಜವಾದ ಶ್ರೀಮಂತರು. ಬಸವಚೇತನ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಬಸವಕುಮಾರ್ ಪಾಟೀಲ್ ಸತ್ಯ ಶುದ್ಧ ಕಾಯಕದ ಜೊತೆಗೆ ದಾಸೋಹ ಮನೋಭಾವದೊಂದಿಗೆ ಆತ್ಮಸಾಕ್ಷಿಗೆ ಬದ್ಧರಾಗಿ ನಿದ್ದೆ ಮಾತ್ರೆ ರಹಿತವಾಗಿ ನಿದ್ರೆ ಮಾಡುವ ವ್ಯಕ್ತಿಗಳೇ ಪ್ರಪಂಚದಲ್ಲಿ ನಿಜವಾದ ಶ್ರೀಮಂತರು ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಬಸವಕುಮಾರ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ನಗರದಲ್ಲಿ ಭಾನುವಾರ ದಿವಂಗತ ತೀರ್ಥಪ್ಪ ಭೀಮಶೆಟ್ಟಿ ಸ್ಮರಣಾರ್ಥವಾಗಿ ಹೊರತರಲಾದ ಬಸವಚೇತನ ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ತೀರ್ಥಪ್ಪ ಅವರು ತಮ್ಮ ಬದುಕಿನುದ್ದಕ್ಕೂ ಬಸವ ತತ್ವವನ್ನು ರಕ್ತದ ಕಣಕಣಗಳಲ್ಲಿ ಮೈಗೂಡಿಸಿಕೊಂಡಿದ್ದರು. ಅಂತೆಯೇ ತಮ್ಮ ಇಡೀ ಪರಿವಾರವನ್ನು ಬಸವಮಯಗೊಳಿಸುವಲ್ಲಿ ಪುತ್ರರೆಲ್ಲರಿಗೂ ಬಸವ ಸಂಸ್ಕೃತಿ ಮೈಯುಣಿಸಿದ್ದರು. ಈಗ ನಮ್ಮಲ್ಲಿ ನುಡಿಯುವವರಿಗೆ ಕೊರತೆ ಇಲ್ಲ, ಆದರೆ ಕೊರತೆ ಇರುವುದು ನುಡಿದಂತೆ ನಡೆಯುವವರದು. ಅಂಥ ವ್ಯಕ್ತಿಗಳು ಪ್ರಸ್ತುತ ಸಿಗುವುದು ವಿರಳ. ಎಲ್ಲ ರಕ್ತ ಸಂಬಂಧಿಗಳನ್ನು ಮೇಲೆತ್ತುವ ಮೂಲಕ ತಮ್ಮೊಂದಿಗೆ ಇತರರು ಬದುಕಬೇಕು ಉದಾತ್ತ ಕನಸು ಕಟ್ಟಿಕೊಂಡಿದ್ದ ತೀರ್ಥಪ್ಪನವರ ಬದುಕು ನಿಜಕ್ಕೂ ಸಾರ್ಥಕ ಮಾತ್ರ ಅಲ್ಲ, ಸಮಾಜಕ್ಕೂ ಆದರ್ಶ ಎಂದು ಬಸವಕುಮಾರ್ ಪಾಟೀಲ್ ಅವರು ನುಡಿದರು. ಈ ಸಂದರ್ಭದಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್, ತೀರ್ಥಪ್ಪನವರ ಸರಳ ಸಜ್ಜನಿಕೆ, ಕಾಯಕ ಮತ್ತು ದಾಸೋಹ ಎರಡನ್ನೂ ಬದುಕಿನುದ್ದಕ್ಕೂ ಕಷ್ಟ ಸಾಧ್ಯವಾದುದನ್ನು ಅನುಷ್ಠಾನಕ್ಕೆ ತರುವ ಅತ್ಯಂತ ಮಹತ್ವದ ಕೆಲಸ ಮಾಡಿದ್ದಾರೆ ಎಂದು ನುಡಿದರು. ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಮ್ಕರ್ ಮಾತನಾಡಿ, ಒಂದೇ ಇಲಾಖೆಯಲ್ಲಿ ಸುದೀರ್ಘ ಅವಧಿಯವರೆಗೆ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡಿದ್ದನ್ನು ತಿಳಿಸಿದರು. ಇದೇ ವೇಳೆ ಡಾಕ್ಟರ್ ದೇವಕಿ ನಾಗುರೆ ಅವರು ತೀರ್ಥಪ್ಪನವರ ಕುರಿತು ಮಾತನಾಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಸವಪ್ರಭು ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅಧ್ಯಕ್ಷ ಪಂಡಿತ್ ಕೆ ಬಾಳೋರೆ, ಕೃಷಿಕ ಸಮಾಜದ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳು, ಕಾಯಕ ಬಡಾವಣೆ ಜಾಗೃತಿ ಸಮಿತಿ ಅಧ್ಯಕ್ಷ ಓಂ ಪ್ರಕಾಶ್ ಗಂಟೆ, ಭೀಮಶೆಟ್ಟಿ ವಿನೋದ್, ವಿಜಯಕುಮಾರ್ ಭೀಮಶೆಟ್ಟಿ, ವಿಕಾಸ್ ಭೀಮಶೆಟ್ಟಿ, ಗಣ್ಯರಾದ ಪ್ರಕಾಶ್ ಕಾಡ್ಗೊಂಡ್, ಪಾರ್ವತಿ ಬಾಳೂರೆ ಮತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮಂದಾಕಿನಿ ಬೆಹನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಯಾರಾದರೂ ಸ್ಕೂಲ್ ಓದ್ತಕ್ಕಂಥ ಸಂದರ್ಭದಲ್ಲಿ ಟಿಫನ್ ಕಳಿಸಿದ್ರೆ, ಒಂದು ದಿವಸ ಟಿಫನ್ ಕಳಿಸಿದ್ರೆ ಅದೇ 4 ದಿವಸ ಊಟ ಮಾಡಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ಕಷ್ಟದ ದಿನ ಅಂತ ಏನಂತೀವಿ, ಅದು ಕೊನೆ ಕಷ್ಟ. ಬೇರೆ ಕಡೆ ಪೇಪರ್ ಹಂಚಿ, ಬೇರೆಯವ್ರ ಅಂಗಡಿದಾಗ ಕೆಲಸ ಮಾಡಿ, ಇವೆಲ್ಲ ನಾವೆಲ್ಲ ಮಾತಾಡ್ತೇವಲ್ಲ, ಅತ್ಯಂತ ಕಷ್ಟದ ದಿನಗಳು. ಅಂತಹ ಕಷ್ಟದ ದಿನಗಳನ್ನ ಸಾಗಿಸಿಕೊಂಡು ಪುನಃ ಒಂದು ಸನ್ಮಾರ್ಗದಲ್ಲಿ ಹೆಜ್ಜೆ ಹಾಕ್ತಾ ಅವ್ರು ಹೆಂಗೆ ಹೆಜ್ಜೆಗಳನ್ನ ಇಟ್ಟರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಎದುರು ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ. ತುಂಬಾ ಪ್ರಾಮಾಣಿಕರು, ಇದು ನನ್ನ ಮೊದಲನೇದು. ಬಹುಶಃ ನಾವೆಲ್ಲರೂ ಪ್ರಾಮಾಣಿಕತೆ ಬಗ್ಗೆ ತುಂಬಾ ಮಾತಾಡ್ತೇವೆ, ಆದ್ರೆ ಎಲ್ಲೋ ಒಂದು ಕಡೆ ನಾವು ಲೋಕನವನ್ನು ಮಾಡಿಕೊಂಡಾಗ ನಾವು ಆತ್ಮವಂಚನೆ ಮಾಡ್ಕೊಳ್ತೀವಿ. ಆದರೆ ತೀರ್ಥಪ್ಪ ಭೀಮಶೆಟ್ಟಿ ಅವರು ಈ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕರಾಗಿದ್ದರು. ಸಣ್ಣ ಉದ್ಯೋಗ, ಬಹಳ ದೊಡ್ಡ ಜವಾಬ್ದಾರಿ, ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳೋದರ ಜೊತೆಗೆ ಸಾಮಾಜಿಕ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು. ಬಹುಶಃ ಅವರು ಪ್ರಾಮಾಣಿಕತೆ ಬಗ್ಗೆ ಒಂದು ಮಾತು ನಿಮಗೆಲ್ಲರಿಗೂ ಗೊತ್ತಿರ್ತದೆ. ನಾನು ಮೊದಲು ಒಂದ್ಸಲ ಉಲ್ಲೇಖ ಮಾಡಿದ್ದೆ, ಅವ್ರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರೆ, ಬೇರೆಯವ್ರ ಹಣ ಮುಟ್ಟಬಾರದು ಅಂತಕ್ಕಂಥ ಬಹಳ ಗಟ್ಟಿ ಸಂಕಲ್ಪ ಅವ್ರದ್ದಿತ್ತು. ನಾ ಮೊದಲನೇ ನುಡಿ ನಮನದಲ್ಲಿ ಸಹಿತ ಈ ಮಾತನ್ನು ಹೇಳಿದ್ದೆ. ನಾನು ಅವ್ರ ಮೊಮ್ಮಗ ಒಂದು ಸಲ ಬಸವಪ್ಪ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆದಾಗ ಮಗುವಿಗೆ ಆರಾಮಾಗ್ತದೆ. ಆವಾಗ ನಾನು ಅವರು ಹೋದ್ಮೇಲೆ ಒಂದು ಬಿಲ್ ಬಂದಿರ್ತದೆ. ಆದ್ರೆ ಆ ಹಾಸ್ಪಿಟಲ್ ಮುಖ್ಯಸ್ಥರಿಗೆ ಮಾತಾಡಿದ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಕನ್ಸೆಷನ್ ಬಂತು. ಕನ್ಸೆಷನ್ ಬಂದ್ಮೇಲೆ ಮಗುವಿಗೆ ತಗೊಂಡು ಹುಮ್ನಾಬಾದಕ್ಕೆ ಬಂದರು. ಮತ್ತೆ ಪುನಃ 2 ದಿವಸ ನಂತರ ಮತ್ತೆ ಪುನಃ ಬೀದರ್ಗೆ ಬಂದರು.
ಬಹುಶಃ 2,000 ಕನ್ಸೆಷನ್ ಆದ್ರೆ ಅವರಂದ್ರು ಇಲ್ಲ, ನನ್ನ ಮೊಮ್ಮಗನ ಆಗಿರ್ತಕ್ಕಂಥ ಬಿಲ್ 2,000 ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಈ ದುಡ್ಡನ್ನು ನಾನು ಉಳಿಸ್ಕೊಳ್ಬಾರ್ದು, ಈ 2,000 ದುಡ್ಡಿಗೆ ಪುನಃ ನಂದೊಂದು 3,000 ಸೇರಿಸಿ ಇಡೀ ಮಕ್ಕಳ ಮಹಾಮನೆಯ ಬಡ ಮಕ್ಕಳಿಗೆ ಅವತ್ತಿನ ದಿವಸ ಸ್ವೀಟ್ ಅನ್ನು ತಿಳಿಸಿ ದಾಸೋಹ ಮಾಡಿದರು. ಇದು ಅವರ ಪ್ರಾಮಾಣಿಕತೆ. ಈ ರೀತಿ ಇಂತಹ ಪ್ರಾಮಾಣಿಕತೆಯ ಗುಣಗಳಿಂದಲೇ ಅವರು ಒಂದೊಂದು ಹೆಜ್ಜೆಗಳನ್ನು ಅತಿ ಎತ್ತರಕ್ಕೆ ಇಟ್ಕೊಳ್ತಾ ಬಂದರು. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿ. ಆಮೇಲೆ ಬಹುಶಃ ಕುಟುಂಬದ ಜವಾಬ್ದಾರಿಯನ್ನ ಅವರು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದರು ಅಂತಂದ್ರೆ, ಬಹುಶಃ ಇಂತಹ ಕುಟುಂಬ ಇವತ್ತು ಬೀದರ ಜಿಲ್ಲೆಯಲ್ಲಿ ಅಪರೂಪದಲ್ಲಿ ಅಪರೂಪ ಸಿಗ್ತದೆ ಅಂತ ನಾನು ಬಹಳ ಇದರಲ್ಲಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನನಗೆ ಕೆಲವು ದಿವಸಗಳ ಹಿಂದೆ ನನ್ನದೇ ಒಬ್ಬ ಕ್ಲಾಸ್ಮೇಟ್ ಆಗಿರತಕ್ಕಂಥ ಕ್ಲಾಸ್ 1 ಆಫೀಸರ್ ಆಗಿದ್ದರು. ಅಂಥವ್ರು ಒಂದು ಕಡೆ ಸಿಕ್ಕರು. ಅವಾಗ ಕೇಳಿದೆ ನಾನು ಅವರಿಗೆ, ಅಣ್ಣ ಮಕ್ಕಳು ಎಷ್ಟು ಜನ, ಏನೇನು ಮಾಡ್ತಾರೆ, ಎಲ್ಲೆಲ್ಲದಾರೆ ಅಂತ ಕೇಳಿದೆ ನಾನು. ಅವಾಗ ಅವರು ಹೇಳಿದ್ರು, ಇಲ್ಲ, ದೊಡ್ಡ ಮಗ ಮತ್ತು ಸೊಸೆ ಅಮೆರಿಕಾದಲ್ಲದಾರೆ, 2ನೇ ಮಗಳು ಮತ್ತು ಅಳಿಯ ಇಂಗ್ಲೆಂಡ್ನಲ್ಲಿ ಅದಾರೆ, 3ನೇ ಮಗ ಮತ್ತು ಸೊಸೆ ಆಸ್ಟ್ರೇಲಿಯಾನಲ್ಲಿ ಅದಾರೆ. ಹಾಗಾದ್ರೆ ನೀವೆಲ್ಲಿದ್ದೀರಣ್ಣ? ನಾನು ವೃದ್ಧಾಶ್ರಮದಲ್ಲಿ ಇದ್ದೀನಿ ಅಂತ ಅಂದೆ. ಇದು ಇವತ್ತಿನ ಸ್ಥಿತಿ. ಇದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ತೀರ್ಥಪ್ಪನವರು ಪದೇ ಪದೇ ಹೇಳ್ತಾ ಇದ್ದಾರೆ, ಇಲ್ಲ, ನಮ್ಮದು ಯಾವುದೇ ಸೊಸೆಯಂದರಿಗೂ ನಮಗೆ ನೌಕರಿ ಮಾಡಿಸಲಿಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಕುಟುಂಬವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದೇ ನನ್ನ ಅಪೇಕ್ಷೆ ಇರೋದು. ನನ್ನ ಮಕ್ಕಳು ಚೆನ್ನಾಗಿ ದುಡಿತಾರೆ, ನನ್ನ ಕುಟುಂಬವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಸೊಸೆಯಂದಿರೇ ನಮಗೆ ಬೇಕು ಅನ್ನತಕ್ಕಂಥ ಮಾತನ್ನ ಮೊದಲಿಂದ ಹೇಳಿಕೊಂಡು ಬಂದು ಬಹುಶಃ ಅದೇ ರೀತಿಯಲ್ಲಿ ನಡೆದು ಇವತ್ತು ಕುಟುಂಬವನ್ನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದ್ರೆ, ಬಹುಶಃ ನಿಮ್ಮ ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ ಗೊತ್ತಿರ್ತದೆ, ಕುಟುಂಬದಿಂದ ಅವರಷ್ಟು ಪ್ರೀತಿಯನ್ನ ಪಡೆದಿರ್ತಕ್ಕಂಥವ್ರು ಬಹುಶಃ ಇಲ್ಲಿ ಸೇರಿರ್ತಕ್ಕಂಥ ನಾವು ಯಾರುಗಳಿಲ್ಲ ಅಂತ ನಾವು ಬಹಳ ಖುಷಿಯಿಂದ ಹೇಳ್ತೀವಿ. ಬಹಳ ಹೆಮ್ಮೆಯ ಮಾತಿದು. ದಿನಾಲು ಮಲಗಳ ಹೊತ್ತಿಗೆ ಒಬ್ಬ ಇಡೀ ಮಕ್ಕಳು ಸೇರ್ಕೊಂಡು ಇಡೀ ತಂದೆಗೆ ಎಲ್ಲ ಮಸಾಜ್ ಅನ್ನ ಮಾಡಿ, ತಂದೆಗೆ ಎಲ್ಲ ಆರೋಗ್ಯವನ್ನ ನೋಡಿಕೊಂಡು, ತಂದೆಗೆ ಇಷ್ಟು ಪ್ರೀತಿಯನ್ನ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಕುಟುಂಬ ಇದ್ರೆ ಅದು ಭೀಮಶೆಟ್ಟಿಯವರ ಕುಟುಂಬ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಅವರು ಹೆಜ್ಜೆಗಳಲ್ಲಿ ಸಹಿತ ಅಂತ ಒಂದು ನಡೆ ನುಡಿಗಳನ್ನ ನಾವು ಸುಮಾರು ವರ್ಷಗಳ ಕಾಲ ಅವ್ರ ಜೊತೆ ನಡ್ಕೊಂಡು ಬಂದಿದ್ದೀವಿ. ಬಹುಶಃ ನಾವೆಲ್ಲರೂ ಬಹಳ ಮಾತಾಡ್ತಕ್ಕಂಥ ಹೊತ್ತಿಗೆ ಹೇಳ್ತೇವೆ, ಯಾರು ಶ್ರೀಮಂತರು, ಯಾರು ಭಾಗ್ಯವಂತರು ಅಂತಂದ್ರೆ ಬಹಳ ಜನ ಹೇಳ್ತೀವಿ, ಬಹಳ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ದೊಡ್ಡ ಶ್ರೀಮಂತರು, ಡನ್ಲಾಪ್ ಗಾದಿಗಳ ಮೇಲೆ ದೊಡ್ಡ ದೊಡ್ಡ ಹಾಸಿಗೆ ಮೇಲೆ ಮಲ್ಕೊಳ್ತಕ್ಕಂಥವ್ರು ಬಹಳ ದೊಡ್ಡ ಭಾಗ್ಯವಂತರು, ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಓಡಾಡ್ತಕ್ಕಂಥವ್ರು ಬಹಳ ದೊಡ್ಡ ಶ್ರೀಮಂತರು ಅಂತ ನಾವೆಲ್ಲರೂ ಹೇಳ್ತೀವಿ. ಆದ್ರೆ ಒಬ್ಬ ಚಿಂತಕ ಬಹಳ ಚಂದ ಹೇಳ್ತಾನೆ, ನಿಜವಾಗಿರ್ತಕ್ಕಂಥ ಯಾರು ದೊಡ್ಡ ಭಾಗ್ಯವಂತರು, ಯಾರು ದೊಡ್ಡ ಶ್ರೀಮಂತರು ಅಂತಂದ್ರೆ, ಯಾರಿಗೆ ಮಲ್ಕೊಳ್ಳಿಕ್ಕೆ ನಿದ್ದೆ ಗುಳಿಗೆ ಅವಶ್ಯಕತೆ ಇರೋದಿಲ್ಲ, ಯಾರಿಗೆ ಏಳಲಿಕ್ಕೆ ಅಲಾರಾಮದ ಅವಶ್ಯಕತೆ ಇರೋದಿಲ್ಲ, ಯಾರ ಮನಸ್ಸು ಕುಟುಂಬದಲ್ಲಿ ನೆಮ್ಮದಿ ಆಗಿರುತ್ತದೆ ಅವರು ನಿಜವಾಗಿರ್ತಕ್ಕಂಥ ಭಾಗ್ಯಶಾಲಿಗಳು, ಅವರು ನಿಜವಾಗಿರ್ತಕ್ಕಂಥ ಶ್ರೀಮಂತರು. ಸರಿಯಾಗಿ 9:30 ಗಂಟೆಗೆ ಅವರ ದಿನಚರಿ ಪ್ರಕಾರ ಮಲ್ಕೊಳ್ತಾ ಇದ್ರು. ಸರಿಯಾಗಿ 3:30 ಗಂಟೆಗೆ ಎದ್ದು ಶಿವಯೋಗ ಮಾಡ್ತಾ ಇದ್ರು. ಬಹುಶಃ ನಾವಂತೂ ಮಾಡೋದಿಲ್ಲ. ಸ್ವಾಮೀಜಿಯವರು 3:30 ಗಂಟೆ ಹೇಳ್ತಾರಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಈ ರೀತಿ ದಿನಚರಿಯನ್ನ ಇಟ್ಟುಕೊಂಡು ಮಾತು ಎತ್ತಿದರೆ ಬಸವ. ನೀವು ಯಾರೇ ಫೋನ್ ಮಾಡಿರಿ, ಫೋನ್ ಎತ್ತಿದ ತಕ್ಷಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ ಹೇಳ್ರ. ಬಹುಶಃ ನಾವು ಯಾರು ಫೋನ್ ಬಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅನ್ನೋದಿಲ್ಲ. ನಾವು ಶರಣು ಶರಣಾರ್ಥಿ ಅಂತ ಬಹಳ ಅಪರೂಪ ಕೆಲವೊಂದ್ಸಲ ಅಂತೀವಿ. ಆದ್ರೆ ಇಡೀ ತಮ್ಮ ಜೀವನದುದ್ದಕ್ಕೂ
ಮಾತೆತ್ತಿದ್ರೆ ಓಂ ಶ್ರೀ ಗುರು ಬಸವ ಗ್ರಂಥ ಲೋಕಾರ್ಪಣೆ ಮಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಬಸವ ಭಕ್ತಿ ಅವ್ರಿಗೆ ತುಂಬಿರ್ಬೇಕು, ಧರ್ಮಕಾರ ಅವ್ರು ಎಷ್ಟು ಮಾಡಿರ್ಬೇಕು. ಅದರಲ್ಲಿ ಅವ್ರ ಕುಟುಂಬ ಹೆಂಗ್ ಮಾಡ್ಯಾರ ಅಂದ್ರೆ ಅವ್ರ ಅಣ್ಣನವರು ಭೀಮಶೆಟ್ಟಿ ಅಣ್ಣನವರು ತುಂಬಾ ಅವ್ರ ಮಕ್ಕಳು ಅವ್ರ ಸ್ವಸ್ಥರು ಪೂರ ಅವ್ರ ಕುಟುಂಬ ಹೆಂಗ್ ಮಾಡ್ಯಾರ ಅಂದ್ರೆ ಬಹಳ ಬಸವ ಭಕ್ತಿಯಿಂದ ಅವರು ಒಂದು ಅವ್ರ ಕುಟುಂಬದ ಅವರು ಒಂದು ಇಂಥ ಸಂಸ್ಕಾರ ಕಲ್ಚಾರಂದ್ರಿ ಒಳ್ಳೆ ಅಪ್ಪಟ ಬಸವ ತತ್ವ. ಹಾಗೂ ಅವ್ರು ಕೂಡ ಸತ್ಯ ಶುದ್ಧರನ್ನೇ ಕಾಯಕ ಮಾಡಿ ಅವ್ರು ಕೂಡ ಧರ್ಮದ ಇದ್ರೊಳಗೆ ನಡೀತಾರಲ್ರಿ. ಅದಕ್ಕೆ ಅಷ್ಟೊಂದು ಅವ್ರು ನೋಡ್ರಿ ಎಷ್ಟೇ ಭವ್ಯವಾದ ಮನೆ ಕಟ್ಟರು, ಎಷ್ಟು ಸುಂದರವಾದ ಮನೆಗೆ ಎಷ್ಟೋ ಲಕ್ಷಾಂತರ ಕಟ್ಟರು, ಅದ್ರೊಳಗೆ ದಿವ್ಯತೆ ಬರ್ಬೇಕಲ್ರಿ. ಅದಕ್ಕೆ ದಿವ್ಯತೆ ಕಡೆಯಿಂದ ಅಪ್ಪುಗಳಾಗಲಿ ಬಸವಣ್ಣ ಅವರು ವಚನ ಪಠಣೆ ಆಗಲಿ ಅವ್ರದ್ದು ಅನೇಕ ಅವ್ರದ್ದು ಎಲ್ಲನೇ ಧರ್ಮದ ಬಗ್ಗೆ ಅದು ಬಸವಣ್ಣನ ಬಗ್ಗೆ ಎಲ್ಲ ನಾವು ವಚನ ಪಠಣ ಎಲ್ಲ ಮಾಡಿದೆವು, ಗ್ರಂಥ ಲೋಕಾರ್ಪಣೆ ಅಪ್ಪುದವ್ರು. ಅದಕ್ಕೆ ಏನಾಗ್ತದ ಅಂದ್ರೆ ಮನೆಯಲ್ಲೆಲ್ಲ ಇದು ವಚನ ಪಠಣ ಆಗಿ ತುಂಬಿ ತುಳುಕ್ತಾ ಇರ್ತದ್ರಿ. ಎಲ್ಲಿ ನೋಡಿದ್ರಲ್ಲಿ ವೈಬ್ರೇಷನ್ ಇರ್ತದೆ. ಅದಕ್ಕೆ ಅಂತ ಪೂರ ಅವರು ಮನೆ ಕುಟುಂಬದವರು ಇಷ್ಟು ಬಸವ ತತ್ವದಲ್ಲಿ ದಾರಿಯಲ್ಲಿ ಹೋಗ್ತಾರೆ ಅಂದ್ರೆ ಅವ್ರದೆಲ್ಲ ದರ್ಶನಕ್ಕೆ ಬಂದಂಗ ಆಯ್ತು. ನಾವು ಇಷ್ಟು ಜನ ಎಲ್ಲ ನಾವು ಬಂದಿದ್ದು ಭಾಳ ನಂಗೆ ಸಂತೋಷ ಐತ್ರಿ. ಯಾಕಂದ್ರೆ ಅಪ್ಪಟ ಬಸವದಲ್ಲಿ ಯಾರ್ಯಾರು ಇದ್ದಾರಂದ್ರೆ ಅವರೇ ಸೇರ್ಕೊಂಡಾರಿ. ಅದ ಗಟ್ಟಿ ಕಾಳು ಅಂತ ಹೇಳ್ತಾರೆ ನೋಡಿ ಅಪ್ಪುಗಳು. ಹಂಗ ತಮ್ಮೆಲ್ಲರೂ ಬಂದು ತಮ್ಮೆಲ್ಲರೂ ದರ್ಶನ ಪಡೆದು ಅಪ್ಪುಗಳದಾಗಲಿ ಮನೆಯವ್ರಾಗ್ಲಿ ಎಲ್ಲ ಶರಣರಾಗ್ಲಿ ನಾನು ಬಂದು ಉಸಿರಾಗಿ ಜೀವೇ ಮಾತ್ರವೇ ಮೊದಲಿಗೆ ಓಂ ಬಸವ ಅಂತಕ್ಕಂಥ ಬಸವನ ನಾಮಸ್ಮರಣೆಯಿಂದಲೇ ಅವರ ಕಾರ್ಯವನ್ನ ಪ್ರಾರಂಭವನ್ನ ಮಾಡ್ತಿದ್ದರು. ಅವರ ಜೀವನ ಬದುಕಿನಲ್ಲಿ ಎಷ್ಟೇ ನೋವುಗಳನ್ನ ಸಂಕಷ್ಟಗಳನ್ನ ಬಂದು ಸಹಿತ ಎದೆಗುಂದದೆ ಒಂದು ಮಂಜಿನಂತೆ ಒಂದು ಬಸವಣ್ಣನವರ ಪ್ರಾರ್ಥನೆ ಮುಖಾಂತರ ತನ್ನ ಕಷ್ಟ ಹಾಗೂ ನೋವುಗಳನ್ನ ನಿವಾರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಹುಮ್ನಾಬಾದ್ನಲ್ಲಿ ಅತ್ಯಂತ ಸಕ್ರಿಯವಾಗಿದ್ದುಕೊಂಡು ಬಸವಕುಮಾರ್ ಆದ್ರೆ ಅವರು 3 ಮಕ್ಕಳು ವಿನೋದಲ್ಲಿ ಮತ್ತು ವಿಕಾಸದಲ್ಲಿ ವಿಜಯಕುಮಾರ್ ಅಲ್ಲಿ ತೀರ್ಥಪ್ಪ ಭಿಕ್ಷೆಯನ್ನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಅವರು 3 ಮಕ್ಕಳು ಬಹಳ ಅತ್ಯಂತ ಯಶಸ್ವಿಯಾಗಿ ತಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಎಷ್ಟು ಕೃತಜ್ಞತೆಗಳು ಸಹಿತ ಕಡಿಮೆ. ಅಂತಹ ತೀರ್ಥಪ್ಪ ಭಿಕ್ಷೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ ಸಹಿತ ನಾವೆಲ್ಲರೂ ಭಾಗವಹಿಸಿ ಒಂದು ಸ್ಮರಣೆಯನ್ನು ಮಾಡ್ತಿದ್ದೇವಲ್ಲ, ಅದು ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತಿದ್ದಲ್ಲ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ನಾನು ಬಹಳ ಮಾತಾಡುವ ಪ್ರಸಂಗದಿಂದ ಒತ್ತಡದ ಸಹಿತ ನನ್ನ ಆಕಸ್ಮಿಕವಾಗಿ ಬಂದು ನನ್ನ ಕೆಲವು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಪಂಡಿತ್ ಬಾಳವರಿಗೂ ಹಾಗೂ ತೀರ್ಥಪ್ಪ ಭಿಕ್ಷೆಟ್ಟಿ ಪರಿವಾರವರಿಗೂ ವೇದಿಕೆ ಕೊಟ್ಟನ್ನು ವಂದಿಸಿ ನಾ ಭೀಮಶೆಟ್ಟಿ ಪರಿವಾರಕ್ಕಿಂತ ಮೊದಲು ತೀರ್ಥಪ್ಪ ಭಿಕ್ಷೆಟ್ಟಿ ಅಂಕಲವರಿಗೆ ನಾನು ನೆನೆಸೋದಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಭಾಳ ಎಲ್ಲರಿಗಿಂತನೂ ಅತ್ಯಂತ ನಾನು ಇದು ಮಾಡ್ತೀನಿ ಅಂದ್ರೆ ಶಾಲಿಕಾಂಟಿ ಬಗ್ಗೆ ಹೇಳ್ಬೇಕಾದ್ರೆ, ಯಾಕಂದ್ರೆ ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗಿಂತನೂ ಹೆಚ್ಚಿಂದು ನನಗೆ ಅನಿಸಿದ ಮಟ್ಟಿಗೆ ಇದು ಬಹಳ ಒಂದು ನೋವಿನಿಂದ ಇಲ್ಲಿವರೆಗೂ ಅವರು ನಾನು ಬರ್ಕೊಂಡಿದ್ದಾಗ ನಾನು ಇದರಲ್ಲಿದೆ. ಅವರಿಗೊಂದು ಈಗನೂ ಅದೇ ಒಂದು ಈಗ ನಾ ಏನ್ ಮಾತಾಡ್ಬೇಕು ಅನ್ನೋದು ಹೇಳೋದಾಗಲ್ಲ. ಬಟ್ ಅವರ ಒಂದು ಶಾಲಿಕಾಂಟಿ ಅವ್ರು ಇರ್ತಿಲ್ಲ ಅಂದ್ರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಾವು ನಿಂತು ಮಾತಾಡಕ್ಕೆ ಆಗ್ತಿಲ್ಲ ಅಂತಕ್ಕಂಥ ಮಾತಾಡೋದು ಮಾತ್ರ ಅಷ್ಟೇ ಸತ್ಯವಾಗಿ ಬರ್ತೀನಿ. ಯಾಕಂದ್ರೆ ತೀರ್ಥಪ್ಪಂತಲ್ಲಿ ಎಷ್ಟು ಬಿ ಕೆಲಸ ಮಾಡಿರ್ಬೇಕು ಅವ್ರು ಸ್ಮರಿಸಿಕೊಂಡು ವರದಾನಿ ಗುಡ್ಡಾಪುರ ದಾನಮ್ಮ ಶರಣೆಯನ್ನ ಮಧ್ಯದಲ್ಲಿ ಸ್ಮರಿಸಿ ಇವತ್ತು 893ನೇ ಬಸವಶಕೆ ಈ ಶರಣ ಸಮ್ಮತವಾಗಿರ್ತಕ್ಕಂಥದ್ದೆಂದೊಂದು ನಮ್ಮ ಭೀಮಶೆಟ್ಟಿ ಪರಿವಾರದಿಂದ ಹಮ್ಮಿಕೊಂಡಿರುವ ಓಂ ಗಂಗಾ ಅನುರಾಧೇಶ್ವರಿ ಈ ಒಂದು ಮನೆಯ ಗುರು ಪ್ರವೇಶ ಜೊತೆಗೆ ನಮ್ಮ ಗುರುಲಿಂಗ ಜಂಗಮಕ್ಕೆ ತನು ಮನ ಧನ ಸಮರ್ಪಿಸುವ ಶರಣ ದೇವ ನಿಮ್ಮ ಪ್ರತಿಬಿಂಬದಂತಿಪ್ಪರು ಎನ್ನುವ ಹಾಗೆ ನುಡಿದಂತೆ ನಡೆದು ನಡೆದಂತೆ ನುಡಿಯನ್ನ ಪೂರೈಸಿರ್ತಕ್ಕಂಥ ಮಹಾಚೇತನ ಬಸವಚೇತನ ತೀರ್ಥಪ್ಪನವರ ಈ ಒಂದು ಬಸವಚೇತನದ ಒಂದು ಗ್ರಂಥ ಗೌರವ ಗ್ರಂಥದ ಬಿಡುಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಆಯೋಜನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸದ್ಭಾವನೆಯೊಂದಿಗೆ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶರಣ ಬಸವಕುಮಾರ್ ಪಾಟೀಲ್ ಅವರಿಗೂ ಹಾಗೆ
ಈ ಕಾರ್ಯಕ್ರಮದ ಪುಸ್ತಕದ ಬಿಡುಗಡೆಯನ್ನ ಮಾಡಿ ಅವರ ಕಾಯಕ ನಿಷ್ಠೆಯನ್ನ ಕುರಿತು ಮಾತಾಡಿರ್ತಕ್ಕಂಥ ಚರಣೆ ದೇವಕಿ ತಾಯಿಯವರಿಗೂ, ಹಾಗೆ ಸದಾಕಾಲ ಕಲ್ಲೂರಿನ ಊರಿನವರು ಆದ್ರೂ ಸಹಿತ ಅವ್ರನ್ನೂ ಸಹಿತ ಬಸವ ತತ್ವದ ಪ್ರೇಮಿಗಳಾಗಿ ಅವರ ಊರಿನ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ತೀರ್ಥ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿ ಸದಾಕಾಲ ತಮ್ಮನಂತೆ ಜೀವನವನ್ನ ಜೀವಿಸಿರ್ತಕ್ಕಂಥ ನಮ್ಮ ಶರಣ ಸುಭಾಷ್ ಕಲ್ಲೂರ್ ಅವ್ರಿಗೂ, ಹಾಗೆ ಮಾಡಗುಳ ಸರ್ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡಲಿಕ್ಕೆ ಕಾರಣಕರ್ತರು ಮತ್ತು ನಮ್ಮ ತೀರ್ಥಪ್ಪನವರ ಬಲಗೈ ಅಂತ ಇರುವಾಗಲೂ ಸಹಿತ ಕೆಲಸ ಮಾಡಿ ಹೋದಾಗಲೂ ಸಹಿತ ನಿನ್ನೆಲ್ಲ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನು ತೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರ್ತಕ್ಕಂಥ ನಮ್ಮ ಶರಣ ಪಂಡಿತ್ ಬಾಳ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅವರಿಗೆ ಕೊನೆ ನಾವು ಬಹುಶಃ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಸುಖದ ಕಾರ್ಯಕ್ರಮಗಳು ಇದ್ದೀವಿ, ಕೊನೆಗೆ ನಾವು ಇರ್ಲಕ್ ಆಗ್ಲಿಲ್ಲ. ಆದ್ರೆ ಕೊನೆ ಎಲ್ಲರಿಗೂ ಹೋಗ್ಕೊಡ್ರಿ. ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೀ